ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಸಾಕಾನೆ ವೇದಾ ಮರಿಗೆ ಜನ್ಮ ನೀಡಿದೆ. ಜನವರಿ 26ರಂದೇ ಮರಿ ಆನೆ ಜನಿಸಿದ್ದು, ಈ ಮೂಲಕ ಉದ್ಯಾನವನದಲ್ಲಿ ಆನೆಗಳ ಸಂಖ್ಯೆ 26ಕ್ಕೆ ಏರಿಕೆಯಾಗಿದೆ. ಈಗಾಗಲೇ ಸಾಕಾನೆ ವೇದಾ 4 ಮರಿಗಳಿಗೆ ಜನ್ಮ ನೀಡಿದೆ. ಇದೀಗ ಗಂಡು ಮರಿಗೆ ಜನ್ಮ ನೀಡಿದೆ. ಉದ್ಯಾನವನದ ಸೀಗೆಕಟ್ಟೆ ಆನೆ ಬಿಡಾರದಲ್ಲಿ ತಾಯಿ ಮತ್ತು ಮರಿ ಆನೆಯನ್ನ ಪಾಲನೆ ಮಾಡಲಾಗುತ್ತಿದೆ. ಸೊ ಈ ಮರಿ ಹುಟ್ಟಿದ ಮೇಲೆ ನಮಗೆಲ್ಲ ಒಂದು ಹಬ್ಬದ ವಾತಾವರಣ ಉಂಟಾಗಿದೆ. ಸೊ ಬರೋಂಥ ಪ್ರವಾಸಿಗರು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಸೊ ಬರೋಂಥ ಪ್ರವಾಸಿಗರೆಲ್ಲ ಇದನ್ನು ನಿಲ್ಲಿಸಿ ನೋಡಿ ಈ ಮರಿ ಹಾಕಿದೆ ಅಂತೇಳಿ ತುಂಬ ಖುಷಿ ಪಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ನೆಲಮಂಗಲದಲ್ಲಿ ನಾಟಿ ಕೋಳಿ ಮುದ್ದೆ ಊಟ ತಿನ್ನುವ ಸ್ಪರ್ಧೆ ನಡೆಯಿತು. 17 ಸ್ಪರ್ಧಿಗಳ ಪೈಕಿ ಕಿತ್ತನಹಳ್ಳಿ ಗ್ರಾಮದ ದುಗ್ಲಯ್ಯ 300 ಗ್ರಾಂ ತೂಕದ 9 ಮುದ್ದೆ ತಿಂದು ಮೊದಲ ಬಹುಮಾನ ಟಗರು ಗೆದ್ದಿದ್ದಾರೆ. ಎರಡನೇ ಬಹುಮಾನವನ್ನ ಹನುಮಂತಪ್ಪ, ನಾರಾಯಣಪ್ಪ ಪಡೆದಿದ್ದು ತಲಾ 4 ನಾಟಿ ಕೋಳಿಗಳನ್ನ ಪಡೆದುಕೊಂಡರು. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಬಳಿಕ ರಾಮನ ಡಿಸೈನ್ ಆಭರಣಗಳಿಗೆ ಡಿಮಾಂಡ್ ಹೆಚ್ಚಾಗಿದೆ. ಖಾಸಗಿ ಆಭರಣ ಮಳಿಗೆಯಲ್ಲಿ ರಾಮ ಪರಿವಾರದ ಹಾರ ಗಮನ ಸೆಳೆಯುತ್ತಿದೆ. ರಾಮ, ಸೀತೆ, ಲಕ್ಷ್ಮಣ ಹಾಗೂ ಹನುಮಂತನಿರುವ ಹಾರವೊಂದನ್ನ ಅಪ್ಪಟ ಮುತ್ತುಗಳಿಂದ ತಯಾರಿಸಲಾಗಿದೆ. 3D ಟೆಕ್ನಾಲಜಿ ಬಳಸಿ ಹಾರ ತಯಾರಿಸಿದ್ದಾರೆ.